ನಮಸ್ಕಾರ ವೀಕ್ಷಕರೇ, ಫ್ರೀಡಮ್ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ವೀಕ್ಷಕರೇ, ಧರ್ಮಸ್ಥಳದ ಪ್ರಕರಣ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂತಹದ್ದೇ. ಈಗಾಗಲೇ ಧರ್ಮಸ್ಥಳದ ಪ್ರಕರಣ ಒಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿರುವಂತಹದ್ದು. ಈ ಒಂದು ಪ್ರಕರಣದಲ್ಲಿ ಧರ್ಮಸ್ಥಳವನ್ನು ಸುಖ ಸುಮ್ಮನೆ ಟಾರ್ಗೆಟ್ ಮಾಡಿದ್ರಾ? ಧರ್ಮಸ್ಥಳದಲ್ಲಿ ನೂರಾರು ಶವಗಳು ಸಿಕ್ಕಿದ್ವು, ನೂರಾರು ಶವಗಳನ್ನು ನಾನೇ ಹೂತಿದ್ದೇನೆ, ಹೀಗಂತ ಚಿನ್ನಯ್ಯ ಸಾಲು ಸಾಲು ಆರೋಪಗಳನ್ನು ಧರ್ಮಸ್ಥಳದ ಮೇಲೆ ಮಾಡ್ಕೊಂಡು ಬಂದಿದ್ದ. ಈ ಒಂದು ಪ್ರಕರಣವನ್ನು ಸರ್ಕಾರ ತುಂಬ ಗಂಭೀರವಾಗಿ ತೆಗೆದುಕೊಂಡಿತ್ತು. ಹೇಗಾದರೂ ಮಾಡಿ ಈ ಪ್ರಕರಣದ ಸತ್ಯಾಸತ್ಯತೆಯನ್ನು ಹೊರಗೆ ತರಬೇಕು ಅಂತೇಳಿ ಸರ್ಕಾರ SIT ಅನ್ನೋ ಒಂದು ತನಿಖಾ ಸಂಸ್ಥೆಯನ್ನು ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಮಾಡಲಿಕ್ಕೆ SITಗೆ ಜವಾಬ್ದಾರಿಯನ್ನು ವಹಿಸಿತು. SIT ಅಧಿಕಾರಿಗಳು ಕಳೆದ 4 ತಿಂಗಳಿಂದಲೂ ಕೂಡ ಈ ಒಂದು ಪ್ರಕರಣವನ್ನು ತುಂಬ ಗಂಭೀರವಾಗಿ ತೆಗೆದುಕೊಂಡು ಈ ಪ್ರಕರಣದ ಸತ್ಯಾಸತ್ಯತೆ ಏನಿರಬಹುದು, ಈ ಪ್ರಕರಣದಲ್ಲಿ ಯಾರ್ಯಾರ ಪಾತ್ರ ಇದೆ, ಈ ಪ್ರಕರಣದಲ್ಲಿ ನಿಜಕ್ಕೂ ಧರ್ಮಸ್ಥಳದ ಮೇಲೆ ಆಗ್ತಿರುವಂತಹ ಒಂದು ಆರೋಪ ಅಥವಾ ಷಡ್ಯಂತ್ರ ಅದೆಲ್ಲವೂ ಕೂಡ ಸತ್ಯನಾ, ಕಂಪ್ಲೀಟಾಗಿ ಇಂಚಿಂಚು ಮಾಹಿತಿಯನ್ನು ಕಲೆ ಹಾಕುವಂತಹ ಒಂದು ಕೆಲಸವನ್ನು SIT ಅಧಿಕಾರಿಗಳು ಮಾಡಿರುವಂತಹದ್ದು. SIT ಮುಖ್ಯಸ್ಥರಾಗಿರುವಂತಹ ಪ್ರಣವ್ ಮೊಹಂತಿಯವರು ಈ ಒಂದು ಪ್ರಕರಣವನ್ನು ತುಂಬ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದರು. ಅಂದರೆ ಸರ್ಕಾರ ಕೂಡ ಈ ಪ್ರಕರಣವನ್ನು ತುಂಬ ಗಂಭೀರವಾಗಿ ತೆಗೆದುಕೊಂಡಿತು. ಯಾಕೆಂತಂದರೆ ಧರ್ಮಸ್ಥಳ ಅನ್ನೋದು ಒಂದು ಇಡೀ ದೇಶಕ್ಕೆ ಮಾದರಿಯಾಗಿರುವಂತಹ ಒಂದು ಸಂಸ್ಥೆ, ಜೊತೆಗೆ ದೇಗುಲ. ಅಂದರೆ ಪ್ರತಿಯೊಬ್ಬರು ಕೂಡ ಧರ್ಮಸ್ಥಳವನ್ನು ಬಹಳ ಪ್ರೀತಿಯಿಂದ ನೋಡ್ತಾರೆ. ಆದರೆ ಕೆಲವೊಂದಷ್ಟು ವಿಚಾರಗಳಿಂದ ಒಂದಷ್ಟು ಕಿಡಿಗೇಡಿಗಳು ಆ ಒಂದು ದೇವಾಲಯದ ವಿರುದ್ಧ ಒಂದಷ್ಟು ಷಡ್ಯಂತ್ರವನ್ನು ಕೂಡ ಮಾಡ್ಕೊಂಡು ಬರ್ತಲೇ ಇದ್ದರು. ಸೌಜನ್ಯ ಪ್ರಕರಣ ಆಗಿರ್ಬೋದು ಅಥವಾ ಬೇರೆ ಬೇರೆ ಪ್ರಕರಣ ಆಗಿರ್ಬೋದು. ಸೌಜನ್ಯ ಪ್ರಕರಣದ ಬಗ್ಗೆ ನಾನು ಹೆಚ್ಚಾಗಿ ಹೇಳಲಿಕ್ಕೆ ಹೋಗಲ್ಲ, ಯಾಕೆಂತಂದರೆ ಆ ಪ್ರಕರಣನೇ ಬೇರೆ, ಈಗ ಆಗ್ತಿರುವಂತಹ ಒಂದಷ್ಟು ಡೆವಲಪ್ಮೆಂಟ್ಗಳೇ ಬೇರೆ. ಸೊ ಹಾಗಾಗಿ ಇಲ್ಲಿ ಧರ್ಮಸ್ಥಳದ ಮೇಲೆ ಬಂದಿರುವಂತಹ ಆರೋಪಗಳ ಬಗ್ಗೆ ಸರ್ಕಾರ ಕಂಪ್ಲೀಟಾಗಿ ಕೂಲಂಕುಷವಾಗಿ ಒಂದು ತನಿಖೆ ಆಗಬೇಕು ಅಂತೇಳಿ SITಯನ್ನು ಸ್ಥಾಪನೆ ಮಾಡ್ತು. SIT ಅಧಿಕಾರಿಗಳು ಕೂಡ ಕಳೆದ 4 ತಿಂಗಳಿಂದ ಈ ಒಂದು ತನಿಖೆಯನ್ನು ಕೂಡ ಮಾಡಿರುವಂತಹದ್ದು. ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿರುವಂತಹದ್ದು. ಅಂದರೆ ಈ ಒಂದು ಪ್ರಕರಣವನ್ನು ಕಂಪ್ಲೀಟಾಗಿ ಇಂಚಿಂಚಾಗಿ ತನಿಖೆಯನ್ನು ಮಾಡಿದಂತಹ SIT ಅಧಿಕಾರಿಗಳು ಸುಮಾರು 4,000 ಚಾರ್ಜ್ ಶೀಟ್ ಪುಟಗಳನ್ನು, ಅಂದರೆ 4,000 ಚಾರ್ಜ್ ಶೀಟನ್ನು ಈಗ ಸರ್ಕಾರಕ್ಕೆ ಸಲ್ಲಿಕೆ ಮಾಡಲಿಕ್ಕೆ ಹೊರಟಿರುವಂಥದ್ದು. ಅಂದರೆ ಕೋರ್ಟ್ಗೂ ಕೂಡ ಸಬ್ಮಿಟ್ ಮಾಡಬೇಕು ಚಾರ್ಜ್ ಶೀಟನ್ನು. ಅದಾದ ನಂತರ ಅಂದರೆ ಈ ಚಾರ್ಜ್ ಶೀಟಲ್ಲಿ ಒಟ್ಟು 4,000 ಪುಟಗಳನ್ನು ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತಿರುವಂತಹದ್ದು. ಧರ್ಮಸ್ಥಳದ ಬುರುಡೆ ಕೇಸ್ಗೆ ಇವತ್ತು ತೆರೆ ಬೀಳುವಂತಹ ಒಂದು ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳ್ಬೋದು. ಯಾಕೆಂದರೆ ಬರೋಬ್ಬರಿ 4 ತಿಂಗಳುಗಳ ಕಾಲ ಈ ಒಂದು ಪ್ರಕರಣವನ್ನು ತನಿಖೆ ಮಾಡ್ತಿರುವಂತಹದ್ದು. ಅಂದರೆ ಈ ಒಂದು ಬುರುಡೆ ಗ್ಯಾಂಗ್ ಏನಿದೆಯಲ್ಲ, ಬುರುಡೆ ಗ್ಯಾಂಗ್ ಬುಡಕ್ಕೆ ಚಾರ್ಜ್ ಶೀಟ್ ಅನ್ನೋ ಒಂದು ಬಾಂಬನ್ನು ಈಗ ಫಿಕ್ಸ್ ಮಾಡ್ತಿರುವಂತಹದ್ದು SIT ಅಧಿಕಾರಿಗಳು. ಬಣ್ಣ ಬಣ್ಣದ ಕತೆ ಕಟ್ಟಿದಂತಹ ಬುರುಡೆ ಗ್ಯಾಂಗ್ ಇದೆಯಲ್ಲ, ಈ ಒಂದು ಬುರುಡೆ ಗ್ಯಾಂಗ್ಗೆ ಇದೀಗ ನಡುಕ ಕೂಡ ಶುರುವಾಗಿರುವಂತಹದ್ದು. ನಾನು ಆಗಲೇ ಹೇಳ್ದಂಗೆ ಬೆಳ್ತಂಗಡಿಯ JMFC ನ್ಯಾಯಾಲಯಕ್ಕೆ ಒಟ್ಟು 4,000 ಚಾರ್ಜ್ ಶೀಟ್ ಪುಟಗಳನ್ನು ಈಗ ಸಲ್ಲಿಕೆ ಮಾಡಲಿಕ್ಕೆ SIT ಅಧಿಕಾರಿಗಳು ಹೊರಟಿರುವಂತಹದ್ದು. SIT ಮುಖ್ಯಸ್ಥರಾಗಿರುವಂತಹ ಪ್ರಣವ್ ಮೊಹಂತಿ ಜೊತೆಗೆ ತನಿಖಾಧಿಕಾರಿಯಾಗಿದ್ದಂತಹ ಜಿತೇಂದ್ರ ಕುಮಾರ್ ದಯಾಮ್ ಅವರಿಂದ
ಈ ಒಂದು ಚಾರ್ಜ್ ಶೀಟನ್ನು ಸಲ್ಲಿಕೆ ಆಗಿರುವಂಥದ್ದು. ಒಟ್ಟು 4,000 ಪುಟಗಳನ್ನು ಈಗ ಚಾರ್ಜ್ ಶೀಟ್ ತಯಾರು ಮಾಡಿರುವಂಥದ್ದು. ಜೊತೆಗೆ SIT ಪೊಲೀಸರು ಈ ಒಂದು ಪ್ರಕರಣದಲ್ಲಿ ಒಟ್ಟು 6 ಜನರ ವಿರುದ್ಧ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಲಿಕ್ಕೆ ಹೊರಟಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಆಗಿರ್ಬೋದು, ಚಿನ್ನಯ್ಯ, ಗಿರೀಶ್ ಮಟ್ಟಣ್ಣನವರ್, ಜಯಂತ್, ಸುಜಾತಾ ಭಟ್ ಹಾಗೂ ವಿಠ್ಠಲ್ ಗೌಡ ಇವರು ಮಾಡಿದಂತಹ ಒಂದಷ್ಟು ಷಡ್ಯಂತ್ರ ಏನಿದೆಯಲ್ಲ, ಈ ಒಂದು ಷಡ್ಯಂತ್ರದ ಬಗ್ಗೆ ಇಂಚಿಂಚು ಮಾಹಿತಿಯನ್ನು SIT ಅಧಿಕಾರಿಗಳು ಈಗ ಕಲೆ ಮಾಡಿರುವಂತಹದ್ದು. ಒಟ್ಟು 17ಕ್ಕೂ ಹೆಚ್ಚು ಜಾಗದಲ್ಲಿ ಒಂದು ಶೋಧ ಕಾರ್ಯ ಕೂಡ ನಡೆದಿರುವಂತಹದ್ದು. ಜೊತೆಗೆ ತನಿಖಾ ಸಂದರ್ಭದಲ್ಲಿ ಅಂದರೆ ವಿಚಾರಣೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿಗಳನ್ನು SIT ಅಧಿಕಾರಿಗಳು ಕಲೆ ಹಾಕಿರುವಂಥದ್ದು. ಜೊತೆಗೆ ಅನಾಮಿಕ ವ್ಯಕ್ತಿಗೆ ಸಂಬಂಧಿಸಿದಂತೆ ಆತನ ಸಂಪರ್ಕದಲ್ಲಿದ್ದಂತಹ ಅವರನ್ನು ಕೂಡ ವಿಚಾರಣೆಯನ್ನು ಕೂಡ ಮಾಡಿರುವಂಥದ್ದು. ಜೊತೆಗೆ ಪೂರಕ ಸಾಕ್ಷಿಗಳು, ಒಂದಷ್ಟು ಫೋಟೋಸು, ಜೊತೆಗೆ ವಿಡಿಯೋಸು, ಒಂದಷ್ಟು ಹೇಳಿಕೆಗಳು, ಈ ಎಲ್ಲ ಅಂಶಗಳನ್ನು ಈ ಒಂದು ಚಾರ್ಜ್ ಶೀಟಲ್ಲಿ SIT ಅಧಿಕಾರಿಗಳು ಉಲ್ಲೇಖ ಮಾಡಿರುವಂಥದ್ದು. ಅಂದರೆ ಚಾರ್ಜ್ ಶೀಟ್ ಉಲ್ಲೇಖ ಅಂದರೆ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದ ಮೇಲೆ ಆರೋಪಿಗಳು ಈಗ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಆಗಿರ್ಬೋದು, ಜಯಂತ್ ಆಗಿರ್ಬೋದು, ಗಿರೀಶ್ ಮಟ್ಟಣ್ಣ ಆಗಿರ್ಬೋದು, ಚಿನ್ನಯ್ಯ ಆಗಿರ್ಬೋದು, ಹೀಗೆ ಸುಜಾತಾ ಭಟ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಈಗ ನಡುಕ ಶುರುವಾಗಿರುವುದಂತೂ ಸುಳ್ಳಲ್ಲ. ಯಾಕೆಂತಂದರೆ ಈ ಒಂದು ಪ್ರಕರಣ ಒಂದು ತಾರ್ಕಿಕ ಅಂತ್ಯ ಹಾಡಲೇಬೇಕಾಗಿತ್ತು. ಯಾಕೆಂತಂದರೆ ವಿನಾಕಾರಣ ಸುಮ್ಮನೆ ಧರ್ಮಸ್ಥಳದಲ್ಲಿ ಅಷ್ಟು ಶವಗಳು ಸಿಕ್ತು, ಧರ್ಮಸ್ಥಳದಲ್ಲಿ ಹಂಗಾಯಿತು, ಧರ್ಮಸ್ಥಳದಲ್ಲಿ ಹಿಂಗಾಯಿತು, ಧರ್ಮಸ್ಥಳ ಸರಿಯಿಲ್ಲ, ವೀರೇಂದ್ರ ಹೆಗಡೆ ಸರಿಯಿಲ್ಲ, ಅವರ ಸಹೋದರರು ಸರಿಯಿಲ್ಲ, ಈ ರೀತಿಯಾದಂತಹ ಒಂದಷ್ಟು ಅಲಿಗೇಷನ್ಗಳೇನಿದೆಯಲ್ಲ, ಆ ಅಲಿಗೇಷನ್ಗಳಿಗೆ ಈ ಚಾರ್ಜ್ ಶೀಟು ಎಷ್ಟು ಮಹತ್ವವನ್ನು ಪಡೆಯುತ್ತಿರೋದು ಕೂಡ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾರೆ ಫ್ರೀಡಮ್ ಟಿವಿ ನ್ಯೂಸ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.